ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬಾಯಿಂದ ದುರ್ವಾಸನೆ ಬರ್ತಿದೆಯಾ? ಹೀಗೆ ಮಾಡೋದ್ರಿಂದ ಕೆಟ್ಟ ಉಸಿರಾಟ ನಿಜವಾಗ್ಲೂ ಕಡಿಮೆ ಆಗುತ್ತಾ? ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಬಾಯಿಯ ದುರ್ವಾಸನೆನ ಹ್ಯಾಲಿಯೋಟೋಸಿಸ್ ಅಂತ ಹೇಳಿ ಕರೆಯುವಂಥದ್ದು. ಯಾರದೇ ಬಾಯಿಂದ ಇಂಥ ಕೆಟ್ಟ ವಾಸನೆ ಬಂದರೆ ಯಾರೂ ಇಷ್ಟಪಡಲ್ಲ. ಸರಳವಾಗಿ ಹೇಳಬೇಕು ಅಂದರೆ ಈ ಸಮಸ್ಯೆ ಧೂಮಪಾನ, ಮದ್ಯಪಾನ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ದೀರ್ಘಕಾಲದ ವಾಸನೆಗಳಿಗೆ ಹೆಸರುವಾಸಿಯಾಗಿರೋ ಆಹಾರದಿಂದ ಇದು ಬರುವಂಥದ್ದು. ಹಾಗೆ ಒಮ್ಮೊಮ್ಮೆ ವೈದ್ಯಕೀಯ ಸ್ಥಿತಿಯಿಂದ ಕೂಡ ಇದು ಉಂಟಾಗುತ್ತೆ. ಅದು ದೀರ್ಘಕಾಲದವರೆಗೆ ನಮ್ಮನ್ನು ಬಾಧಿಸುತ್ತೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ, ಬಾಯಲ್ಲಿ ವಾಸನೆ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳ ಮಲ್ಟಿಪ್ಲಿಕೇಶನಿಂದ ಇದು ಉಂಟಾಗುತ್ತೆ. ಇದು ನಮ್ಮ ಬಾಯಿನ ಒಣಗಿಸಿ ಹೆಚ್ಚು ಬ್ಯಾಕ್ಟೀರಿಯಾನ ಬೆಳೆಯುವಂತೆ ಮಾಡುತ್ತೆ. ಹಾಗೆ ಇದರಿಂದ ಲಾಲಾರಸ ಏನು ಎಂಜಲು ಅಂತೀವಲ್ಲ ಅದನ್ನು ರಿಡ್ಯೂಸ್ ಮಾಡುತ್ತೆ. ಅಂದರೆ ಸಲೈವನ ಕಡಿಮೆ ಮಾಡಿ ಕೆಟ್ಟ ಉಸಿರಾಟಕ್ಕೆ ಕಾರಣ ಆಗುತ್ತೆ. ಹಾಗೆ ನೀವು ಇದನ್ನು ಆಹಾರನ ಅಗಿಯೋದು ಕಡಿಮೆ ಮಾಡೋದ್ರಿಂದನೂ ಕೂಡ ಇದು ಬಾಯಿಯ ಸ್ಮೆಲ್ಲು ಜಾಸ್ತಿ ಆಗುವಂಥದ್ದು. ರಾತ್ರಿ ಹೊತ್ತು ಯಾವುದೇ ನಾವು ಬಾಯಿಯ ಚಲನವಲನ ಇಲ್ದಲೇ ಇರೋದ್ರಿಂದ ಜೊಲ್ಲು ಕೂಡ ಕಡಿಮೆಯಾಗಿ ಉತ್ಪತ್ತಿ ಆಗುತ್ತೆ. ಇದೇನಾಗುತ್ತೆ, ಬ್ಯಾಕ್ಟೀರಿಯಾ ಅಥವಾ ನಾಲ್ಗೆ ಮೇಲೆ ಸಂಗ್ರಹವಾದ ಆಹಾರಗಳ ಅವಶೇಷಗಳಲ್ಲಿ ಅಥವಾ ಹಲ್ಗಳ ಮೇಲೆ ಕ್ಯಾವಿಟೀಸ್ನ ಅದು ಜಾಸ್ತಿ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಕೆಟ್ಟ ಉಸಿರಾಟ ಸ್ಟಾರ್ಟ್ ಆಗುತ್ತೆ. ಇನ್ನು ನಾವು ಹಲ್ಲಲ್ಲಿ ಕ್ಯಾವಿಟೀಸ್ ಆಗಿದ್ರೆ ಆಹಾರನ ಅಗಿದೆ ಹಾಗೆ ನುಂಗ್ತೀವಿ. ಇದರಿಂದ ಸಲೈವ ಕೂಡ ಪ್ರೊಡ್ಯೂಸ್ ಆಗಲ್ಲ. ಈ ಎಂಜಲು ಉತ್ಪತ್ತಿ ಆಗಲಿಲ್ಲ ಅಂತ ಹೇಳಿದ್ರೆ ಬಾಯಿಯ ದುರ್ವಾಸನೆ ಪ್ರಾರಂಭ ಆಗುತ್ತೆ. ಇನ್ನು ಈ ಬಾಯಿ ದುರ್ವಾಸನೆ ಕೆಲವೊಬ್ರದ್ದು ಸ್ವೀಟ್ ಫ್ರೂಟಿಯಾಗಿರುತ್ತೆ, ಕೆಲವೊಬ್ರದ್ದು ನೈಲ್ ಪಾಲಿಶ್ ರಿಮೂವರ್ ಸ್ಮೆಲ್ಲು, ಗಟರ್ ಆ್ಯಡ್ಸ್, ಗಾರ್ಬೇಜ್ ಸ್ಮೆಲ್ಲು, ವೈನ್ ಆ್ಯಂಡ್ ಸಿರಪ್ ಸ್ಮೆಲ್ ಕೂಡ ಇರುತ್ತೆ. ಇಂಥ ಕಾರಣಗಳಿಂದ ನಮಗೇನಾಗುತ್ತೆ, ರುಚಿ ಅಥವಾ ಸುವಾಸನೆ ಗೊತ್ತಾಗಲ್ಲ. ಕೆಲವೊಂದು ಸಲ ನಮ್ಮ ಬಾಯಿಂದ ಕೆಟ್ಟ ವಾಸನೆ ಬರ್ತಿದ್ರೆ ಯಾರು ನಮ್ಮ ಹತ್ರ ಮಾತಾಡೋಕ್ಕೂ ಇಷ್ಟಪಡಲ್ಲ. ಆಗ ಅವ್ರು ನಮ್ಮ ಹತ್ರ ಮಾತಾಡ್ತಿದ್ದವರು ಸ್ವಲ್ಪ ಹಿಂದೆ ಹೋದರೆ ನಿಮಗೆ ಅನುಮಾನ ಬರ್ಬೋದು. ಆಗ ನಿಮಗೆ ಯಾರ ಮೇಲೆ ತುಂಬ ನಂಬಿಕೆ ಇದೆಯೋ ಅವ್ರ ಹತ್ರ ನೀವು ಕೇಳ್ಕೊಬೋದು, ಯಾಕೆ ನನ್ನ ಹತ್ರ ಮಾತಾಡ್ತಿದ್ದವರು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಅಂದಾಗ ನೀವು ಅದನ್ನು ಕೇಳಿ ಖಚಿತಪಡಿಸ್ಕೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗೆ ವಸಡುಗಳಲ್ಲಿ ರಕ್ತಸ್ರಾವ ಆಗ್ತಿದ್ರೆ ಅಥವಾ ಗಮ್ಗಳು ಊತ ಆಗ್ತಿದ್ರೆ ಕೆಟ್ಟ ಉಸಿರಾಟ ಅಥವಾ ಬ್ಯಾಡ್ ಬ್ರೀತ್ಗೆ ಲಕ್ಷಣ ಇದು. ನಿಮಗೆ ಈ ಸಪ್ಲಿಮೆಂಟ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ನೀವು ಕೇಳ್ಬೋದು. ಕೆಟ್ಟ ಉಸಿರಾಟನ ಇದು ಎದುರಿಸೋಕ್ಕೆ ನೈಸರ್ಗಿಕ ಹಾಗೂ ಓರಲ್ ಹೈಜಿನ್ನ ಕೂಡ ಇದು ಕಾರ್ಯನಿರ್ವಹಿಸುತ್ತೆ. ಏನು ಮಾಡಬೇಕು, ಫಸ್ಟು ಹಲ್ಲನ್ನು ಚೆನ್ನಾಗಿ ಉಜ್ಜಬೇಕು. ನಾಲ್ಗೆ ಹೊರಗೆ, ನಾಲ್ಗೆ ಒಳಗಡೆ ಉಜ್ಜೋದ್ರಿಂದ ಕೆಟ್ಟ ವಾಸನೆ ಅಥವಾ ಬ್ಯಾಕ್ಟೀರಿಯಾಗಳು ಸಾಧ್ಯವಾದಷ್ಟು ಕಡಿಮೆ ಆಗುತ್ತೆ. ದಿನಕ್ಕೆ 2 ಸರಿ ಬ್ರಷ್ ಮಾಡಬೇಕು ಅಂತ ಹೇಳ್ತಾರೆ. ಬೆಳಗ್ಗೆ ಆಬ್ವಿಯಸ್ಲಿ ನಾವು ಎದ್ದ ಕೂಡಲೇ ಬ್ರಷ್ ಮಾಡ್ತೀವಿ. ರಾತ್ರಿ ಊಟ ಆದಮೇಲೆ ಮಲಗೋಕ್ಕಿಂತ ಮುಂಚೆ ಬ್ರಷ್ ಮಾಡ್ತೀವಿ. ಆದರೆ ನಾವು ಮಧ್ಯಾಹ್ನ ಎಲ್ಲ ಮಾಡಲ್ಲ. ಹಾಗೆ ನಾವು ಸಂಜೆ ಸ್ನ್ಯಾಕ್ಸು ಹಾಗೆ ಹೀಗೆ ಅಂತ ಏನಾದರೂ ತಿಂತಾನೆ ಇರ್ತೀವಿ. ಆಗ ನಿಮಗೆ ಬ್ರಷ್ ಮಾಡೋಕ್ಕಾಗದಿದ್ದರೆ ಬಾಯೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಮುಕ್ಕಳಿಸಿ ಅದನ್ನು ಉಗಿರಿ. ನಾಲ್ಗೆ ಸ್ಕ್ರ್ಯಾಪರ್ ಅಥವಾ ಸ್ಪೂನ್ ಬರುತ್ತಲ್ಲ ಅದನ್ನು ಉಲ್ಟಾ ಹಿಡ್ಕೊಂಡು ನಾಲ್ಗೆ ಕೆಳಭಾಗದಲ್ಲಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ನೀವು ಸಾಧ್ಯ ಆದಷ್ಟು ವಾಸನೆ ಇರೋಂತಹ ಆಹಾರಗಳನ್ನ ಬಳಸ್ತಿದ್ರೇ ಒಳ್ಳೆಯದು. ಇನ್ನು ಉಪ್ಪು ನೀರಿನ ಮಿಶ್ರಣನ ಬಾಯಲ್ಲಿ ಹಾಕಿ ಮುಕ್ಕಳಿಸೋದ್ರಿಂದ ಕೂಡ ಕೆಟ್ಟ ವಾಸನೆನ ಕಡಿಮೆ ಮಾಡ್ಕೋಬಹುದು. ಇನ್ನು ಮನೆಯಲ್ಲೇ ಸಿಗುವಂತಹ ಪುದೀನ ಎಲೆ, ಮೆಂತ್ಯ ಎಲೆ ಅಥವಾ ಮೆಂತ್ಯೆ ಇದು ನಗಿಯೋದ್ರಿಂದ, ಲವಂಗ ಅಗಿಯೋದ್ರಿಂದ, ಏಲಕ್ಕಿ ಬೀಜ ನಗಿಯೋದ್ರಿಂದ ಕೂಡ ಕೆಟ್ಟ ವಾಸನೆನ ದೂರ ಮಾಡ್ಕೋಬಹುದು. ದುರ್ವಾಸನೆನ ದೂರ ಮಾಡೋಕ್ಕೆ ಮನೆಯಲ್ಲೇ ಈ ಒಂದು ರೆಮಿಡಿನ ನೀವು ಮಾಡ್ಕೋಬಹುದು. ಒಂದು ಗಾಜಿನ ಬೌಲ್ಗೆ ಕೊಬ್ಬರೆಣ್ಣೆ 1 ಸ್ಪೂನು, ಸ್ವಲ್ಪ ಕಲ್ಲುಪ್ಪು, 2 ಸ್ಪೂನಷ್ಟು ನೀರು, ಹಾಗೆ ಪುದೀನದ ರಸ. ನೀವು ಇದಕ್ಕೆ ಎಸೆನ್ಷಿಯಲ್ ಆಯಿಲ್ ಕೂಡ ಸಿಗುತ್ತೆ, ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ ಅಂತ ಹೇಳಿ, ಅದನ್ನು ಕೂಡ ಇದಕ್ಕೆ ಬಳಸಬಹುದು. ಪುದೀನ ರಸ ಬಳಸ್ಕೊಳ್ಳಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ, ನೀವು ತಂದಿಟ್ಕೊಂಡು ಯಾವಾಗ ಬೇಕು ಆವಾಗ ಅದನ್ನು ಮಾಡಿಕೊಂಡು ಬಾಯಿ ಮುಕ್ಕಳಿಸ್ಬೇಕು. ಒಂದು 10 ಸೆಕೆಂಡ್ ಬಾಯಿ ಮುಕ್ಕಳಿಸ್ಕೊಂಡ್ರೆ ಸಾಕು. ಯಾವಾಗ ನೀವು ಊಟ ಮಾಡಿರ್ತೀರೋ ಆವಾಗ ಅಥವಾ ಎಲ್ಲಿಗಾದರೂ ಹೋಗಬೇಕಾದ್ರೆ ಇದನ್ನು ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಇನ್ನು ಇದಕ್ಕೆ ಕೊಕೊನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಯಾಕೆ ಬಳಸೋದು ಅಂತ ಹೇಳಿದ್ರೆ, ಇದು ಬ್ಯಾಕ್ಟೀರಿಯಾ ಅಥವಾ ಕೀಟಾಣುಗಳ ವಿರುದ್ಧ ಹೋರಾಡಿ ವಸಡಿನ ಹಿಂದೆ ಮುಂದೆ ಇರುವಂತಹ ಬ್ಯಾಕ್ಟೀರಿಯಾನ ಅಟ್ರಾಕ್ಟ್ ಮಾಡಿ ಕ್ಲೀನ್ ಮಾಡುತ್ತೆ. ಉಪ್ಪನ್ನ ಹಲ್ಲು ನೋವು ನಿವಾರಕ ಅಂತ ಹೇಳ್ತಾರೆ. ಹಲ್ಲು ನೋವಿದ್ರೆ ಬಿಸಿನೀರಿಗೆ ಉಪ್ಪನ್ನ ಬೆರೆಸಿ ಬಾಯಿ ಮುಕ್ಕಳಿಸಿದ್ರೆ ತಾತ್ಕಾಲಿಕವಾಗಿ ನೋವು ಕಡಿಮೆ ಆಗುತ್ತೆ. ಹಾಗೆ ಉಪ್ಪು ಬಾಯಲ್ಲಿ pHನ ಹೆಚ್ಚಿಗೆ ಮಾಡಿ ಯಾವುದೇ ಬ್ಯಾಕ್ಟೀರಿಯಾನ ಬೆಳೆದಿದ್ದಂಗೆ ನಿಯಂತ್ರಣ ಮಾಡುತ್ತೆ.
ಈ ಪುದೀನ ಅಥವಾ ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲು ಹಲ್ಗಳಲ್ಲಿ ಹಿಂದೆ ಮುಂದೆ ಇರುವಂತಹ ಆಹಾರನ ತೆಗೆದುಹಾಕಿ ಬಾಯಿಗೆ ಕೂಲಾಗಿರುವಂಥ ಒಂದು ಅನುಭವನ ಕೊಡುತ್ತೆ. ಎಲ್ಲಿಗಾದರೂ ಟ್ರಾವೆಲ್ ಮಾಡಬೇಕಾದ್ರೆ, ಆಫೀಸ್ಗೆ ಹೋಗಬೇಕಾದ್ರೆ ಚೀವಿಂಗ್ ಗಮ್ ಬಳಸೋ ಬದಲು ಏಲಕ್ಕಿ ಬೀಜ ಅಥವಾ ಮೆಂತ್ಯ ಬೀಜನ ನೀವು ಬಳಸೋದು ತುಂಬ ಪ್ರಯೋಜನಕಾರಿ, ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿ ದುರ್ವಾಸನೆ ಕೂಡ ಕಡಿಮೆ ಮಾಡ್ಕೋಬಹುದು. ಈ ಎಲ್ಲ ಸ್ವಂತ ಆರೈಕೆಯಿಂದ ಕೆಟ್ಟ ಉಸಿರಾಟ ಸುಧಾರಿಸಲಿಲ್ಲ ಅಂತ ಹೇಳಿದ್ರೆ ಆಗ ನೀವು ದಂತ ವೈದ್ಯರನ್ನ ಭೇಟಿ ಮಾಡಿ ನಿಮ್ಮಲ್ಲಿರುವಂಥ ಪ್ರಾಬ್ಲಮ್ನ ಹೇಳಿ ಅವ್ರು ಪರಿಶೀಲನೆ ಮಾಡ್ತಾರೆ. ಇನ್ನೊಂದು ನೀವು ನೆನ್ಪಿಡ್ಬೇಕಾಗಿರೋವಂಥದ್ದು, ನೀವು ಸಪ್ಲಿಮೆಂಟ್ಸ್ ತೊಗೊಳೋಕ್ಕಿಂತ ಮುಂಚೆ ನಿಮಗೇನಾದರೂ ಮೆಡಿಕಲ್ ಕಂಡೀಷನ್ಸ್ ಇದ್ದರೆ ಡಾಕ್ಟರ್ನ ಕೇಳಿ. ಇನ್ನೊಂದು ಸ್ವಾರಸ್ಯಕರ ಕಥೆ ಅಂದರೆ, ಪುರಾತನ ಕಾಲದಲ್ಲಿ ರಾಜನ ಜೊತೆ ಜನರು ಮಾತಾಡಬೇಕು, ಅದಕ್ಕೆ ಅನುಮತಿ ಸಿಕ್ಕರೆ ಅವ್ರ ಉಸಿರಾಟ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಲವಂಗ ಅಗಿತಾ ಇದ್ರಂತೆ. ಸೊ ಇವೆಲ್ಲ ಮನೇಲಿ ಸಿಗೋದ್ರಿಂದ ಬಳಸೋದ್ರಲ್ಲಿ ತಪ್ಪೇನಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು, ಧನ್ಯವಾದಗಳು.